ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಯಾವ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಅಂದರೆ, ಈ ವ್ಯಕ್ತಿಯ ಉದ್ದೇಶ ನಿಮ್ಮ ಬಗ್ಗೆ ಏನಿದೆ, ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಇರುವುದು ಒಳ್ಳೆಯದಾ ಅಥವಾ ಅಲ್ವಾ, ವಾಟ್ ಈಸ್ ದಿಸ್ ಪರ್ಸನ್ಸ್ ಹಿಡನ್ ಅಜೆಂಡಾ, ಇಂಟೆನ್ಷನ್ಸ್. ಸೊ ನಿಮಗೆ ಒಬ್ಬ ವ್ಯಕ್ತಿ ಬಗ್ಗೆ ಗೊಂದಲ ಆಗ್ತಾ ಇದೆ, ಅವ್ರ ಮನಸ್ಸಿನಲ್ಲಿ ಏನಿದೆ ಅಂತ ಅರ್ಥ ಆಗ್ತಾ ಇಲ್ಲ, ಈ ಥರ ಎಲ್ಲ ನಿಮಗೆ ಯೋಚನೆ ಇದೆ ಅಂದರೆ ಈ ವಿಡಿಯೋವಿನಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಈ ವ್ಯಕ್ತಿಯ ಉದ್ದೇಶ ಏನಿದೆ ಆ್ಯಂಡ್ ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಇರೋದ್ರಿಂದ ನಿಮ್ಮ ಫ್ಯೂಚರ್ ಹೇಗಿರುತ್ತೆ, ಇಸ್ ದಿಸ್ ಪರ್ಸನ್ ಗುಡ್, ಸೇಫ್ ಫಾರ್ ಯು ಅನ್ನುವ ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೇನೆ. ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರ ನಾನು ತೊಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಿ. ಇಲ್ಲಿ 3 ಕಾರ್ಡ್ ಪೈಲ್ ಇದೆ. ಆ ವ್ಯಕ್ತಿಯನ್ನು ಮನಸ್ಸಿನಲ್ಲಿಟ್ಕೊಂಡು ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿ ಮೊದಲನೇದು, ಎರಡನೇದು ಹಾಗೂ ಇದು 3ನೇದು. ನಿಮಗೆ ಯಾವುದು ಸರಿ ಅನಿಸುತ್ತೆ, ಯಾವ ಒಂದು ಕಾರ್ಡ್ ಮನಸ್ಸಿಗೆ ಸರಿ ಅನಿಸ್ತಾ ಇದೆ ಆ ಒಂದು ಕಾರ್ಡ್ನ ಇಟ್ಕೊಳ್ಳಿ. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ನ ರೀಡಿಂಗ್ ಮಾಡ್ತಿದ್ದೀನಿ. ಈ ವ್ಯಕ್ತಿಯ ಉದ್ದೇಶ ಏನಿದೆ, ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಇರೋದ್ರಿಂದ ನಿಮ್ಮ ಲೈಫ್ ಹೇಗಿರುತ್ತೆ, ವಾಟ್ ಈಸ್ ದ ಪರ್ಸನ್ಸ್ ಹಿಡನ್ ಅಜೆಂಡಾ, ಇವರಿಂದ ನಿಮ್ಮ ಲೈಫ್ ಹೇಗಿರುತ್ತೆ, ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ. ಹಾಗೂ ಮೆಸೇಜಸ್ನ ಕೂಡ ನಾನು ನಿಮಗೆ ಒಂದಷ್ಟು ಕೊಡ್ತೀನಿ. ಸಿನ್ಸ್ ನೀವು ನನ್ನ ಚಾನಲ್ನ ರೆಗ್ಯುಲರಾಗಿ ನೋಡ್ತೀರಾ ಅಲ್ವಾ, ಐ ಆಮ್ ಹ್ಯಾಪಿ ಫಾರ್ ಇಟ್. ಅದರಿಂದ ಕೂಡ ಸ್ಪೆಷಲ್ಲಾಗಿ ದೈವದಿಂದ ಒಂದೇ ಒಂದು ಮೆಸೇಜ್, ಪ್ರೆಸೆಂಟ್ ಸಿಚುವೇಶನ್ಗೆ ಒಂದೇ ಒಂದು ಮೆಸೇಜ್ ಕೂಡ ತೆಗಿತಾ ಇದ್ದೀನಿ. ಸೊ ಇವಾಗ ಫಸ್ಟ್ ಈ ವ್ಯಕ್ತಿಯ ಉದ್ದೇಶ ಏನು ಅಂತ ನೋಡ್ಬಿಡೋಣ. ಸೊ ದಟ್ ನಿಮಗೆ ಆ ಒಂದು ಮನಸ್ಥಿತಿ ಏನಿದೆ, ಅದು ಯಾವ ಆತಂಕ ಇದೆ ಅದು ಕ್ಲಾರಿಫೈ ಆಗುತ್ತೆ, ಕ್ಲಾರಿಟಿ ಸಿಗುತ್ತೆ ನಿಮಗೆ. ಸೊ ಇಲ್ಲಿ ಎಂಪವರ್ಮೆಂಟ್ ಕಾರ್ಡ್ ಬರ್ತಾ ಇದೆ. ಅದಾದ ನಂತರ ನಾನು ಸಿಯರ್ ಅಂದರೆ ಮಜಿಷಿಯನ್ ಕಾರ್ಡ್ ನೋಡ್ತಾ ಇದ್ದೀನಿ. 2 ಆಫ್ ವಾಂಡ್ಸ್ ಬರ್ತಾ ಇದೆ. ಓಕೆ, 2 ಆಫ್ ಆ್ಯರೋಸ್, ಇಂಜಸ್ಟಿಸ್ ತೋರಿಸ್ತಾ ಇದೆ. ನಾನು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಬಂಡೆನ್ಸ್ ಬರ್ತಾ ಇದೆ, 6 ಆಫ್ ವಾಂಡ್ಸ್, ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ. ಓಕೆ, ಸೊ ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಇದ್ದಾರಲ್ಲ, ಯಾರೇ ಆಗಿರ್ಬೋದು, ಯಾರ ಬಗ್ಗೆ ನೀವು ಈ ರೀಡಿಂಗ್ನ ತೊಗೊಳ್ತಾ ಇದ್ದೀರಾ, ಈ ವ್ಯಕ್ತಿ ನಿಮ್ಮ ಲೈಫ್ನ ಒಂದು ವೆಲ್ ವಿಷರ್ ಅಂತ ಹೇಳ್ತೀನಿ. ವೆಲ್ ವಿಷರ್ ಮತ್ತು ನಿಮ್ಗೆ ಒಳ್ಳೇದಾಗಲಿ ಅಂತ ಬಯಸುವಂಥವರು, ಹಾಗೂ ನಿಮಗೆ ನೋವಾದರೆ ಅವ್ರಿಗೆ ನೋವಾಗುತ್ತೆ, ಅಷ್ಟು ಹರ್ಟ್ ಆಗ್ತಾರೆ ಈ ವ್ಯಕ್ತಿ. ನಿಮ್ಗೇನಾದರೂ ಒಂದು ಸ್ವಲ್ಪ ಮನಸ್ಸಿಗೆ ಆಘಾತ ಆಗ್ತಾ ಇದೆ, ಏನೋ ಒಂದು ವಿಚಾರ ನಿಮಗೆ ಮನಸ್ಸಿಗೆ ಅಥವಾ ತಲೆ ಕೆಡಿಸಿದೆ ಅಂದರೆ ಇವರು ಅದನ್ನು ತುಂಬ ಪರ್ಸ್ನಲ್ಲಾಗಿ ತೊಗೊಳ್ತಾರೆ. ಅಂದರೆ ಇವ್ರನ್ನ ನೀವು ನಂಬಬಹುದು ಅಂತಲೇ ಬರ್ತಾ ಇದೆ ರೀಡಿಂಗ್ ಪ್ರಕಾರವಾಗಿ ನೋಡೋಕ್ಕೆ ಹೋದರೆ. ಹಾಗೂ ಇವರ ಉದ್ದೇಶ ಏನೂ ಕೆಟ್ಟದಾಗಿಲ್ಲ, ಆದರೆ ಒಂದೊಂದು ಸಲ ನಿಮಗೆ ಡೌಟ್ ಬರುತ್ತೆ. ಯಾಕಂದರೆ ಅವರು ಅಷ್ಟು ಒಳ್ಳೆ ರೀತಿಯಾಗಿ ನಿಮ್ಮ ಹತ್ರ ನಡ್ಕೊಳ್ಳೋದಕ್ಕೆ ನಿಜವಾಗ್ಲೂ ಇವರಿಷ್ಟು ಮನಸ್ಸಿಂದ ನನಗೆ ಒಳ್ಳೇದು ಬಯಸ್ತಾ ಇದ್ದಾರಾ ಅನ್ನುವಂಥ ಒಂದು ಡೌಟ್ ಕೂಡ ಬರುತ್ತೆ. ಬಿಕಾಸ್ ಒಂದೊಂದು ಸಲ ಹೇಳಿದ್ನಲ್ಲ, ತುಂಬ ಒಳ್ಳೆಯದು ಕೂಡ ನಮಗೆ ಗಾಬರಿ ಕೊಟ್ಬಿಡತ್ತೆ. ಅಂದರೆ ಇವ್ರು ನಿಜವಾಗ್ಲೂ ಒಳ್ಳೆಯ ಉದ್ದೇಶ ಇಟ್ಕೊಂಡೆ ನಮ್ಮ ಹತ್ರ ಬರ್ತಿದ್ದಾರಾ ಅನ್ನುವಂಥ ಒಂದು ಮನಸ್ಥಿತಿಗೆ ಬಂದುಬಿಡ್ತೀವಿ. ಆದರೆ ಉತ್ತರ ಏನಂದರೆ, ಐ ಡೋಂಟ್ ಸಿ ಎನಿಥಿಂಗ್ ನೆಗೆಟಿವ್. ಬಿಕಾಸ್ ಇಮೋಷನ್ಸ್ ಬರ್ತಿರೋದ್ರಿಂದ ನಿಮ್ಮ ಲೈಫ್ನಲ್ಲಿ ಅವ್ರು ಯಾವಾಗಲೂ ಕೂಡ ಒಳ್ಳೆಯ ದಾರಿದೀಪ ಆಗ್ತಾರೆ, ಒಳ್ಳೆ ಗೈಡೆನ್ಸ್ ಕೊಡ್ತಾರೆ. ಅವ್ರು ಏನಾದರೂ ನೀವೇನಾದ್ರು ಪ್ರಾಬ್ಲಮ್ ಇದೆ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಏನಾದರೂ ಕೇಳಬೇಕು, ಸಜೆಷನ್ ಕೇಳಬೇಕು ಅಂತ ಇದ್ದೀರಾ ಅಂದರೆ ಅವ್ರು ನಿಮ್ಗೆ ಒಳ್ಳೆ ಸಜೆಷನ್ನೇ ಕೊಡ್ತಾರೆ. ನಾನು ಅದನ್ನೇ ನೋಡ್ತಾ ಇದ್ದೀನಿ, ಬಿಟ್ಟರೆ ನೀವು ಆತಂಕ ಪಡ್ಕೊಳ್ಳುವಂಥದ್ದು ಏನೂ ಇಲ್ಲಿ ಸಿಚುವೇಶನ್ನೇ ಇಲ್ಲ ಅಂತ ಹೇಳ್ತಿದ್ದೀನಿ. ದಿಸ್ ಪರ್ಸನ್ ಇಸ್ ಸೇಫ್ ಫಾರ್ ಯು ಅಂತ ಬರ್ತಾ ಇದೆ ರೀಡಿಂಗ್ ಪ್ರಕಾರವಾಗಿ. ಇನ್ನು ಏನೇನು ಮೆಸೇಜಸ್ ಇದೆ ಅಂದರೆ, ವರ್ಕಹಾಲಿಕ್ ಬಂದಿರೋದ್ರಿಂದ ಇವ್ರ ಲೈಫ್ನ ತುಂಬ ಸೀರಿಯಸ್ ಆಗಿ ತೊಗೊಳ್ತಾರೆ. ಹಾಗೂ ಅವರ ಲೈಫ್ನಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆ ಅಂದರೆ ಅವರು ಅಷ್ಟು ಸ್ಮಾರ್ಟ್ ಇದ್ದಾರೆ, ಅದನ್ನ ಸಾಲ್ವ್ ಮಾಡ್ಕೊಂಡು ಹೋಗ್ತಾರೆ. ಅಂದರೆ ತುಂಬಾ ಎಜುಕೇಟೆಡ್ ಇರ್ಬೋದು, ನಾಲೆಜಬಲ್ ಪರ್ಸನ್ ಇರ್ಬೋದು. ಇವರು ಲೈಫ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಇವರಿಗೆ. ಸೊ ಇವರ ವಿಷಯವಾಗಿ ನೀವು ಆತಂಕ ಪಡುವಂಥದ್ದು ಏನೂ ಇಲ್ಲ ಅಂತಲೇ ರೀಡಿಂಗ್ನಲ್ಲಿ ಬರ್ತಾ ಇದೆ. ವ್ಯಾನಿಟಿ ಬರ್ತಿರೋದ್ರಿಂದ ಇವರು ಸರಿ ಯಾವುದು ತಪ್ಪು ಯಾವುದು ಅನ್ನುವಂಥ ಕ್ಲಾರಿಫಿಕೇಷನ್ ನಿಮಗೆ ಕೊಡ್ತಾರೆ. ಹಾಗೂ ನಿಮಗೆ
ನೋವಾಗದಾಗ ಅಥವಾ ನಿಮಗೆ ಕಷ್ಟ ಅಂತ ಬಂದಾಗ ಬೆನ್ನೆಲುಬಾಗಿ ಇವ್ರು ನಿಲ್ತಾರೆ ಅಂತಲೇ ತೋರಿಸ್ತಾ ಇದೆ. ಸೊ ಫಾರ್ಗಿವ್ನೆಸ್ ಬರ್ತಿರೋದ್ರಿಂದ ನಿಮ್ಮ ಅವರ ನಡುವೆ ಏನಾದರೂ ಪ್ರಾಬ್ಲಮ್ಸ್ ಆಗಿದ್ರೆ ಅದನ್ನ ನೀವು ಬಿಟ್ಬಿಡಿ. ಚಿಕ್ಕ ಚಿಕ್ಕ ವಿಷಯನ ಇಟ್ಕೊಂಡು ಮನಸ್ಸಿನಲ್ಲಿ ಒಳ್ಳೆ ರಿಲೇಷನ್ಶಿಪ್ನ ಹಾಳು ಮಾಡ್ಕೋಬೇಡಿ ಅಂತಲೇ ರೀಡಿಂಗ್ನಲ್ಲಿ ನಾನು ಹೇಳುವಂಥದ್ದು. ಬಿಕಾಸ್ ಐ ಸಿ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಆ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ರಿಲೇಷನ್ಶಿಪ್ನ ಹಾಳು ಮಾಡ್ಕೋಬೇಡಿ ಅಂತ ಹೇಳ್ಬೋದು. ಸೊ ನಿಮಗೆ ಯೂನಿವರ್ಸಿಂದ ಬರ್ತಿರುವಂಥ ಒಂದು ಸ್ಪೆಷಲ್ ಮೆಸೇಜ್ ಏನು ಅಂತ ಕೂಡ ಹೇಳ್ಬಿಡ್ತೀನಿ. ಫ್ರೂಟ್ ವೈನ್ ಅಂತ ಬರ್ತಾ ಇದೆ. ದಿಸ್ ಈಸ್ ಅ ಸೆಲೆಬ್ರೇಟರಿ ಇನ್ವಿಟೇಷನ್ ಟು ದ ಪಾಸಿಬಿಲಿಟೀಸ್ ಗಿಫ್ಟೆಡ್ ವೆನ್ ಯು ರೀಚ್ ಬಿಯಾಂಡ್ ಯೋರ್ ಸೆಲ್ಫ್. ಸೊ ಈ ಕೂಡಲೇ ಕಮೆಂಟ್ನಲ್ಲಿ ಏನಂತ ಹಾಕಬೇಕು ಅಂದರೆ, ನಿಮ್ಮ ಲೈಫ್ ಫ್ರೂಟ್ಫುಲ್ ಆಗಿದೆ, ಮೈ ಲೈಫ್ ಇಸ್ ಸ್ವೀಟ್, ಮೈ ಲೈಫ್ ಇಸ್ ಫ್ರೂಟ್ಫುಲ್, ಮೈ ಲೈಫ್ ಇಸ್ ಹ್ಯಾಪಿ. ನಿಮ್ಮ ಲೈಫ್ ತುಂಬ ಚೆನ್ನಾಗಿದೆ. ನೀವು ತುಂಬ ಆತಂಕ ಪಡ್ತಾ ಇರ್ಬೋದು, ತುಂಬ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ. ಸ್ವಲ್ಪ ಶಾಂತವಾಗಿರಿ, ಎಲ್ಲ ಸರಿ ಹೋಗುತ್ತೆ. ಈ ವ್ಯಕ್ತಿ ಬಗ್ಗೆನೂ ನಾನು ಪಾಸಿಟಿವೇ ನೋಡ್ತಾ ಇದ್ದೀನಿ. ಯಾಕೆಂದರೆ ನೀವು ಒಳ್ಳೆ ಟೈಮ್ನ ಕಾಲಿಟ್ಬಿಟ್ಟಿದ್ದೀರಾ. ಅಂದರೆ ಯೋರ್ ಟೈಮ್ ಇಸ್ ವೆರಿ ಗುಡ್. ಅದನ್ನು ನಿಮ್ಮ ಬೆಟರ್ಮೆಂಟಿಗೆ ಯೂಸ್ ಮಾಡ್ಕೊಳ್ಳಿ. ಓಕೆ, ಇದು ನಿಮ್ಮ ರೀಡಿಂಗ್ ಆಗಿತ್ತು. ಸೊ ದಿಸ್ ಪರ್ಸನ್ ಇಸ್ ರಿಯಲಿ ಗುಡ್ ಫಾರ್ ಯು. ಅವ್ರನ್ನ ಕಳ್ಕೊಬೇಡಿ ನೀವು ಯಾವುದೇ ಕಾರಣಕ್ಕೂ, ಏಕೆಂದರೆ ಪ್ರೆಷಿಯಸ್ ಆಗಿದ್ದಾರೆ ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ. ಈಗ ನಾನು ಸೆಕೆಂಡ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಈ ವ್ಯಕ್ತಿಯ ಉದ್ದೇಶ ಏನಿದೆ ನಿಮ್ಮ ಕಡೆಗೆ, ಈ ವ್ಯಕ್ತಿ ಸೇಫ್ ಇದ್ದಾರಾ ನಿಮಗೆ, ಈ ವಿಚಾರವಾಗಿ ನಿಮಗೆ ಈ ಒಂದು ವಿಡಿಯೋವಿನಲ್ಲಿ ಕ್ಲಾರಿಫಿಕೇಷನ್ ಸಿಗುತ್ತೆ. ಈ ವ್ಯಕ್ತಿ ಸೇಫ್ ಇದ್ದಾರಾ ನಿಮಗೆ, ಹಾಗೂ ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿರೋದ್ರಿಂದ ಎಲ್ಲ ಸರಿ ಹೋಗುತ್ತಾ, ಈ ವ್ಯಕ್ತಿಯ ಎನರ್ಜಿ ನಿಮಗೆ ಹೇಗಿದೆ, ಅವರ ಉದ್ದೇಶ ಏನಿದೆ, ಅವ್ರ ಇಂಟೆನ್ಷನ್ಸ್ ಏನಿದೆ, ಇದರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋವಿನಲ್ಲಿ ಕ್ಲಾರಿಟಿ ಸಿಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬಹುದು. ನಿಮಗೊಂದು ಸ್ಪೆಷಲ್ ಮೆಸೇಜ್ ಕೂಡ ತೆಗೆದಿದ್ದೀನಿ, ನೋಡೋಣ. ನಾನು ಆಮೇಲೆ ಹೇಳ್ತೀನಿ ಅದು ಏನು ಸ್ಪೆಷಲ್ ಮೆಸೇಜ್ ಅಂತ. ಫಸ್ಟ್ ಈ ವ್ಯಕ್ತಿಯ ಉದ್ದೇಶ ನೋಡ್ಬಿಡೋಣ. ಸ್ಟಾರ್ ಬರ್ತಾ ಇದೆ. ಸ್ಟಾರ್, ಅಮೇಝಿಂಗ್. ಕ್ವೀನ್ ಆಫ್ ಸ್ಪೋರ್ಟ್ಸ್ ಬಂದಿದೆ. ಅದಾದ ನಂತರ 9 ಆಫ್ ಸ್ಪೋರ್ಟ್ಸ್, ಪೇಜ್ ಆಫ್ ವಾಂಡ್ಸ್. ಔಟ್ಕಮ್ ಏನಿದೆ 3 ಆಫ್ ವಾಂಡ್ಸ್. ಓಕೆ, ಸೊ ನಾನು ಕೆಲವೊಂದು ಪ್ರಾಬ್ಲಮ್ಯಾಟಿಕ್ ಕಾರ್ಡ್ಸ್ನ ನೋಡಿದ್ದೀನಿ. ಅವರು ನಿಮಗೆ ಪ್ರಾಬ್ಲಮ್ಸ್ನ ಪಾಸ್ ಮಾಡಿದ್ದಾರೆ, ನೆಗೆಟಿವಿಟಿನ ಪಾಸ್ ಮಾಡಿದ್ದಾರೆ. ಈ ವ್ಯಕ್ತಿ ನಿಮ್ಮ ಮೇಲೆ ಒಂದು ಹೊಟ್ಟೆ ಕಿಚ್ಚಿನ ಸ್ವಭಾವವನ್ನು ಹೊಂದಿದ್ದಾರೆ ಅಂತ ಹೇಳ್ಬೋದು. ನಿಮ್ಮ ಲೈಫ್ನಲ್ಲಿ ಏನಾದರೂ ಒಳ್ಳೇದಾದರೆ ಅದನ್ನು ಸಹಿಸ್ಕೊಳ್ಳಲ್ಲ. ಆ ಒಳ್ಳೆಯದನ್ನು ಹಾಳು ಮಾಡೋಕ್ಕೆ ಟ್ರೈ ಮಾಡೋದು, ಬೇಜಾರು ಮಾಡೋಕ್ಕೆ ಟ್ರೈ ಮಾಡುವಂಥದ್ದು. ಹಾಗೂ ನಿಮ್ಮ ಲೈಫ್ ತುಂಬ ಚೆನ್ನಾಗಿದೆ, ನೀವು ತುಂಬ ಮೇಲ್ ಬರ್ತಿದ್ದೀರಾ. ನಿಮ್ಮ ಲೈಫ್ನಲ್ಲಿ ನೀವೇನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಆಸೆಗಳೇನಿದೆ ಅದನ್ನೆಲ್ಲ ಸಾಧಿಸ್ಕೊಂಡು ಬರ್ತಾ ಇದ್ದೀರಾ. ಒಂದೊಂದಾಗಿ ಎಲ್ಲವನ್ನು ನಿಮ್ಮ ಲೈಫ್ನಲ್ಲಿ ಪ್ರಾಬ್ಲಮ್ಸ್ನ ಬಗೆಹರಿಸ್ಕೊಳ್ತಾ ಇದ್ದೀರಾ. ಸೊ ನಿಮ್ಮ ಲೈಫ್ ತುಂಬ ಫೋಕಸ್ಡ್ ಆಗಿರೋದು ಕೂಡ ಈ ವ್ಯಕ್ತಿಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇವ್ರ ಉದ್ದೇಶ ಏನಿದೆ ಅಂದರೆ ನಿಮ್ಮನ್ನು ಟ್ರಿಗರ್ ಮಾಡೋದು, ಹಾಗೂ ನಿಮ್ಮ ಇಮೋಷನ್ಸ್ ಜೊತೆ ಆಟ ಆಡುವಂಥದ್ದು, ಹಾಗೂ ಜಗಳ ಮಾಡಿ ನಿಮ್ಮ ಮೂಡ್ ಆಫ್ ಮಾಡುವಂಥದ್ದು. ಒಟ್ಟಿನಲ್ಲಿ ಈ ವ್ಯಕ್ತಿ ಬಗ್ಗೆ ನೀವು ಚಿಂತೆ ಮಾಡಿದರೆ ನಿಮಗೆ ನಿದ್ದೆ ಬರೋದಿಲ್ಲ. ಆ ಥರ ಒಂದು ರೀತಿಯಾದ ಕಾಟ ಅಂತ ಅನಿಸುತ್ತೆ ನಿಮಗೆ. ಈಗ ನಾನು ಏನಿದೆ ಅದನ್ನು ಹೇಳಬೇಕಾಗತ್ತೆ. ಬಿಕಾಸ್ ನಾನು ಪಾಸಿಟಿವ್ ಎನರ್ಜಿನ, ಪಾಸಿಟಿವ್ ವೈಬ್ಸ್ನ ಈ ಒಂದು ರೀಡಿಂಗ್ನಲ್ಲಿ ಈ ವ್ಯಕ್ತಿ ಬಗ್ಗೆ ನಂಗೆ ಸಿಗ್ತಾ ಇಲ್ಲ. ಓಕೆ, ಅದಾದ ನಂತರ ಸರ್ವಿಸ್ ಕಾರ್ಡ್ ಬರ್ತಾ ಇದೆ. ಈ ವ್ಯಕ್ತಿ ತುಂಬ ಮುಖವಾಡ ಹಾಕ್ಕೊಳ್ತಾರೆ. ನಾನು ತುಂಬ ಒಳ್ಳೆಯವಳು, ತುಂಬ ಒಳ್ಳೆಯವನು, ನಾನು ಒಳ್ಳೇದು ಮಾಡ್ತೀನಿ. ಆದರೆ ಏನೂ ಇಲ್ಲ, ಆ ಥರ ಒಳ್ಳೇದು ಮಾಡುವಂಥವ್ರಲ್ಲ ಇವರು. ಹಾಗೂ ಗಾಸಿಪಿಂಗ್, ಓ ಮೈ ಗಾಡ್, ಈ ವ್ಯಕ್ತಿ ತುಂಬ ಗಾಸಿಪ್ ಮಾಡ್ತಾರೆ. ನಿಮ್ಮ ಬೆನ್ನ ಹಿಂದೆ ಕೆಟ್ಟದಾಗಿ ನಿಮ್ಮ ಬಗ್ಗೆ ಮಾತಾಡುವಂಥದ್ದು, ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು, ಹಾಗೂ ನಿಮಗೇನಾದರೂ ಒಟ್ಟಿನಲ್ಲಿ ನಿಮ್ಮ ನೆಮ್ಮದಿನ ಹಾಳು ಮಾಡ್ತಾರೆ ಇವರು. ಸೊ ಯಾವುದೇ ಕಾರಣಕ್ಕೂ ಇವ್ರಿಗೊಂದು ಚಾನ್ಸ್ ಕೊಡೋದಾಗಿರಲಿ, ನಂಬುವಂಥದ್ದಾಗಿರಲಿ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ವೆರಿ ಡೇಂಜರಸ್ ಪರ್ಸನ್ ಅಂತಲೂ ಹೇಳ್ಬೋದು ನಾನು ಈ ವ್ಯಕ್ತಿ. ಬ್ಯಾಲೆನ್ಸ್ ಕಾರ್ಡ್ ಬರ್ತಾ ಇದೆ. ಸೊ ನಿಮ್ಮ ಲೈಫ್ನ ನೀವು ಬ್ಯಾಲೆನ್ಸಾಗಿ ಇಟ್ಕೋಬೇಕು ಅಂತ ಇದ್ದೀರಾ, ನಿಮ್ಮ ಲೈಫ್ನ ಚೆನ್ನಾಗೇ ಇಟ್ಕೋಬೇಕು ಅಂತ ಇದ್ದೀರಾ ಅಂದರೆ ಈ ವ್ಯಕ್ತಿಯಿಂದ ಆದಷ್ಟು ದೂರ ಇರಿ. ಬಿಕಾಸ್ ಇವರು ಸೇಫ್ ಇಲ್ಲ, ಇವರ ಇಂಟೆನ್ಷನ್ಸ್ ಕೂಡ ಒಳ್ಳೇದಲ್ಲ ಅಂತ ಬರ್ತಾ ಇದೆ. ನಿಮಗೆ ಸ್ಪೆಷಲ್ ಮೆಸೇಜ್ ಯೂನಿವರ್ಸಿಂದ ಏನು ಬರ್ತಾ ಇದೆ ಅಂದರೆ ಸನ್ ವೀಲ್ ಅಂತ ಬರ್ತಾ ಇದೆ. ಮೇಕ್ ಶ್ಯೂರ್ ಟು ಕ್ಯಾಚ್ ಯೋರ್ ಬ್ರೆತ್, ಯು ಆರ್ ಇನ್ ಫಾರ್ ಎನ್ ಅನ್ಎಕ್ಸ್ಪೆಕ್ಟೆಡ್ ಜರ್ನಿ ಅಂತ ಬರ್ತಾ ಇದೆ. ಸೊ ಇದರ ಅರ್ಥ ಏನು ಅಂದರೆ ನೀವು ಒಂದು ಹೊಸದಾದ ಜರ್ನಿಗೆ ಕಾಲಿಡ್ತಾ ಇದ್ದೀರಾ.
ಅದನ್ನು ಪ್ರೀತಿಯಿಂದ ಸ್ವೀಕರಿಸಿ ಅಂತ ಬರ್ತಾ ಇದೆ. ಈ ಕೂಡಲೇ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ, ಮೈ ಲೈಫ್ ಇಸ್ ಟರ್ನಿಂಗ್ ಇನ್ ಟು ಅ ನ್ಯೂ ಲೈಫ್ ಪಾತ್. ಅಂದರೆ ನನ್ನ ಲೈಫ್ ಹೊಸದಾದ ದಾರಿಗೆ ತಿರುವು ಪಡೆದಿದೆ ಹಾಗೂ ಅದನ್ನು ನಾನು ಸ್ವೀಕರಿಸ್ತಾ ಇದ್ದೀನಿ ಅಂತ ಟೈಪ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಿಕಾಸ್ ನೀವು ಒಂದು ನ್ಯೂ ಸೈಕಲ್ಗೆ ಕಾಲಿಡ್ತಾ ಇದ್ದೀರಾ. ಅದು ಒಳ್ಳೆ ಸೈಕಲ್ಲೇನೆ, ಒಳ್ಳೆಯ ಚೇಂಜೇನೆ, ಒಳ್ಳೆಯ ಬದಲಾವಣೆ. ಅದನ್ನ ಪ್ರೀತಿಯಿಂದ ಸ್ವೀಕರಿಸಿ, ತುಂಬ ಒಳ್ಳೆಯದಾಗುತ್ತೆ. ಒಳ್ಳೆಯ ಟೈಮ್ ಬಂದಿರುವಾಗ ಇಂಥ ವ್ಯಕ್ತಿಯಿಂದ ದೂರ ಇರೋದೇ ಬೆಟರ್ ಅಂತ ಹೇಳ್ತೀನಿ. ದಿಸ್ ಪರ್ಸನ್ ಇಸ್ ನಾಟ್ ಸೇಫ್ ಫಾರ್ ಯು. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್, ಲಾಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಯಾರು ಈ ಒಂದು ಲಾಸ್ಟ್ ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು ಆ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಆ ವ್ಯಕ್ತಿ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ. ಆ ವ್ಯಕ್ತಿಯ ಉದ್ದೇಶ ಏನಿದೆ ನಿಮ್ಮ ಬಗ್ಗೆ, ಹಾಗೂ ಇವರು ನಿಮ್ಮ ಲೈಫ್ನಲ್ಲಿ ಇರೋದು ಸೇಫಾ ಅಲ್ವಾ, ಇದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋವಿನಲ್ಲಿ ಕ್ಲಾರಿಟಿ ಸಿಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಸೊ ಮೆಸೇಜಸ್ ಕೂಡ ಹೇಳಿಬಿಡ್ತೀನಿ, ಮತ್ತು ಒಂದು ಸ್ಪೆಷಲ್ ಮೆಸೇಜ್ ನಿಮಗೆ ದೈವದಿಂದ ಏನಿದೆ ಅಂತ ಕೂಡ ನಾವು ನೋಡ್ಬಿಡೋಣ. ನಿಮಗೊಂದು ಸ್ಪೆಷಲ್ ಮೆಸೇಜ್ ಈ ರೀಡಿಂಗ್ನಲ್ಲಿ ನಿಮಗೋಸ್ಕರ ತೆಗಿತಾ ಇದ್ದೀನಿ. ವಾಟ್ ಈಸ್ ದಟ್ ಸ್ಪೆಷಲ್ ಮೆಸೇಜ್ ಅಂತ ನಾನು ಆಮೇಲೆ ಹೇಳ್ತೀನಿ. ಓಕೆ, ಈ ವ್ಯಕ್ತಿದು ಫಸ್ಟ್ ನೋಡ್ಬಿಡೋಣ. ಈ ವ್ಯಕ್ತಿಯ ಉದ್ದೇಶ ಏನಿದೆ ಅಂತ. ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ಅದಾದ ನಂತರ 2 ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್. ಓ ಮೈ ಗಾಡ್, ಹ್ಯಾಂಗ್ ಮ್ಯಾನ್ ಬಂದಿದೆ. ಅದಾದ ನಂತರ 4 ಆಫ್ ಪೆಂಟಕಲ್ಸ್ ಬರ್ತಾ ಇದೆ. ಔಟ್ಕಮ್ ಏನಿದೆ, ಓ ಮೈ ಗಾಡ್, 5 ಆಫ್ ಕಪ್ಸ್. ನನಗೊಂದು ಒಳ್ಳೆ ಕಾರ್ಡು ಎನರ್ಜಿ ಪಿಕ್ ಮಾಡೋಕ್ಕಾಗಿಲ್ಲ. ಸೊ ಇವರು ನಿಮ್ಮ ಲೈಫ್ನ ಹ್ಯಾಂಗ್ಡ್ ಮ್ಯಾನಿಗೆ ತರಬೇಕು ಅಂತ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ನಿಮ್ಮ ಲೈಫಿಗೆ ಪ್ರಾಬ್ಲಮ್ಸ್ ತರೋದು, ನೋವು ಕೊಡೋದು, ಬೇಜಾರು ಮಾಡುವಂಥದ್ದು, ಅಡ್ಡಿ ಆತಂಕಗಳನ್ನ ಕ್ರಿಯೇಟ್ ಮಾಡುವಂಥದ್ದು, ನಿಮ್ಮ ಬೆಳವಣಿಗೆನ ಸಹಿಸ್ಕೊಳ್ಳದೆ ಕುಗ್ಗಿಸೋಕ್ಕೆ ಟ್ರೈ ಮಾಡುವಂಥದ್ದು. ನೀವೇನಾದರೂ ಒಂದು ಒಳ್ಳೇದು ಅವ್ರ ಹತ್ರ ಶೇರ್ ಮಾಡ್ಕೊಳಕ್ಕೆ ಹೋದರೆ ಅದನ್ನು ಹೀಯಾಳಿಸಿ ಮಾತಾಡುವಂಥದ್ದು. ಒಟ್ಟಿನಲ್ಲಿ ನಿಮ್ಮ ಬೆಳವಣಿಗೆನ ಈ ವ್ಯಕ್ತಿ 1% ಕೂಡ ಸಹಿಸ್ಕೊಳ್ಳೋದಿಲ್ಲ, ಆಯಿತಾ. ಹಾಗೂ ನಿಮಗೂ ಅರ್ಥ ಆಗಿಬಿಟ್ಟಿದೆ. ಜಡ್ಜ್ಮೆಂಟ್ ಬಂದಿರೋದ್ರಿಂದ ನಿಮಗೂ ಆ ಕ್ಲಾರಿಟಿ ಸಿಕ್ಕಿದೆ. ಈ ವ್ಯಕ್ತಿ ಬಗ್ಗೆ ನಿಮಗೂ ಅರ್ಥ ಆಗಿದೆ. ಓಕೆ, ಹೀಗೇನೇ ಇವರು, ಈ ಥರನೇ ಇವರು ಅಂತ ನಿಮಗೆ ಗೊತ್ತಾಗ್ಬಿಟ್ಟಿದೆ. ನಾನು ಮಿರಾಕಲ್ ಬರ್ತಿರೋದ್ರಿಂದ ನಿಮ್ಮ ಲೈಫ್ ಆ ಥರದೊಂದು ಮಿರಾಕ್ಯುಲಸ್ ಜರ್ನಿಗೆ ಕಾಲಿಟ್ಟಿದೆ. ಈ ಕೂಡಲೇ ಕಮೆಂಟ್ ಮಾಡಿ, ಮೈ ಲೈಫ್ ಇಸ್ ಫಿಲ್ಡ್ ವಿತ್ ಮಿರಾಕಲ್. ಮಿರಾಕಲ್ ಅಂದರೆ ಅದ್ಭುತ. ನನ್ನ ಲೈಫ್ ಅದ್ಭುತವಾಗಿದೆ, ಅದ್ಭುತದ ಕ್ಷಣಗಳನ್ನು ನಾನು ಅನುಭವಿಸ್ತೀನಿ ಅನ್ನುವಂಥದ್ದು ನೀವು ಟೈಪ್ ಮಾಡಿ. ಯಾಕಂದರೆ ಆ ಥರದ್ದು ಗಳಿಗೆ ಬಂದಿದೆ, ನಿಮ್ಗೆ ಆ ಥರದ್ದು ಒಂದು ಟೈಮ್ ಬಂದಿದೆ. ಡಿಸಿಪೇಟಿಂಗ್ ಬರ್ತಿರೋದ್ರಿಂದ ನೀವು ಈ ವ್ಯಕ್ತಿ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ದೀರಾ. ಇವರು ನಿಮ್ಮ ಎನರ್ಜಿನ ತುಂಬ ಸಕ್ ಮಾಡ್ತಾ ಇದ್ದಾರೆ. ಏಕೆಂದರೆ ಇವ್ರನ್ನ ನೀವು ಒಂದು ಒಳ್ಳೆ ಗುಡ್ ಬುಕ್ಸ್ನಲ್ಲೂ ಹಾಕೋಕ್ಕಾಗ್ತಾ ಇಲ್ಲ, ಬ್ಯಾಡ್ ಬುಕ್ಸ್ನಲ್ಲೂ ಹಾಕೋಕ್ಕಾಗ್ತಾ ಇಲ್ಲ. ಆ ಥರ ನಿಮಗೆ ಯೋಚನೆ ಆಗ್ತಾ ಇದೆ. ಸೊ ಇವ್ರನ್ನ ನಂಬಲಾ ಬೇಡವಾ, ಇವ್ರನ್ನ ಬಿಡ್ಲಾ ಬೇಡವಾ, ಈ ಥರ ಎಲ್ಲ ನೀವು ಯೋಚನೆ ಮಾಡಿ ನಿಮ್ಮ ಟೈಮ್ನ ವೇಸ್ಟ್ ಮಾಡ್ಕೊಳ್ತಾ ಇದ್ದೀರಾ. ಬಿಕಾಸ್ ಕ್ಲಿಯರಾಗಿ ಬರ್ತಾ ಇದೆ, ನಿಮಗೆ ಬರೀ ನೋವೇ ಕೊಡ್ತಾರೆ ಇವರು. ಇವ್ರನ್ನ ನೀವು ಎಷ್ಟು ನಂಬ್ತೀರಾ, ಇವ್ರನ್ನ ಎಷ್ಟು ಮುಂದುವರಿಸ್ಕೊಂಡು ನಿಮ್ಮ ಲೈಫ್ನಲ್ಲಿ ಹೋಗ್ತೀರಾ, ಅಥವಾ ಇವ್ರಿಗೆ ಇನ್ನೊಂದು ಚಾನ್ಸ್ ಕೊಡ್ತೀನಿ ಅಂತ ನಿಮಗೆ ಆ ಥರದ್ದು ಒಂದು ಫಾರ್ಗಿವ್ನೆಸ್ ಮಾಡಿಬಿಡ್ತೀನಿ, ಬಿಟ್ಕೊಟ್ಬಿಡ್ತೀನಿ, ಪರವಾಗಿಲ್ಲ ಅವ್ರು ಬದಲಾಗ್ತಾರೆ ಅನ್ನೋ ಹೋಪ್ ಇಟ್ಕೊಳ್ತಿದ್ದೀರಾ ನೋಡಿ. ಅದೇ ಮಾಡ್ತಾ ಇರೋ ದೊಡ್ಡ ತಪ್ಪು. ಅವ್ರ ಬಗ್ಗೆ ನೀವು ನಂಬಿಕೆನ ಫಸ್ಟ್ ಇಟ್ಕೋಬೇಡಿ. ಯಾಕಂದರೆ ಇವ್ರ ನಂಬಿಕೆಗೆ ಅರ್ಹರಲ್ಲ ಅಂತ ಬರ್ತಾ ಇದೆ. ನಾಟ್ ಅ ಗುಡ್ ಪರ್ಸನ್. ಓಕೆ, ಕಾಂಪ್ಲಿಸೆನ್ಸಿ ಬರ್ತಿರೋದ್ರಿಂದ ಇಲ್ಲಿ ನೋಡ್ಬೋದು ಈ ವ್ಯಕ್ತಿ ಅಳ್ತಾ ಇದ್ದಾರೆ. ಶಿ ಈಸ್ ಕ್ರೈಯಿಂಗ್, ದಿಸ್ ಲೇಡಿ ಈಸ್ ಕ್ರೈಯಿಂಗ್. ನಿಮ್ಮ ಲೈಫ್ನಲ್ಲಿ ಅಳೋದನ್ನ ನೋಡೋದೇ ಅವರ ಒಂದು ಧ್ಯೇಯ ಆಗಿದೆ, ಗುರಿಯಾಗಿದೆ ಅಂತ ಹೇಳ್ಬೋದು. ಸೊ ಒಂಥರ ವಿಕೃತ ಮನಸ್ಸಿನ ವ್ಯಕ್ತಿ ಇವರು ಅಂತ ಹೇಳ್ತೀನಿ. ಐ ಆಮ್ ನಾಟ್ ಸೀಯಿಂಗ್ ಎನಿಥಿಂಗ್ ಪಾಸಿಟಿವ್ ಫಾರ್ ಯು, ಆಯಿತಾ. 2 ಆಫ್ ಸ್ಪೋರ್ಟ್ಸ್ ಬರ್ತಿರೋದ್ರಿಂದ ಕಟ್ ಆಫ್ ಮಾಡೋದೇ ಬೆಟರ್. ಕಟ್ ಆಫ್ ಮಾಡೋಕ್ಕಾಗಲ್ಲ ಅಂದರೆ ದೂರನಾದರೂ ಇರಿ, ಮಾತಾಡೋದನ್ನ ಕಮ್ಮಿ ಮಾಡಿ. ಒಳ್ಳೆಯ ವಿಷಯಗಳನ್ನ ಈ ವ್ಯಕ್ತಿ ಜೊತೆ ಶೇರ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಒಂಥರ ಕೆಟ್ಟ ದೃಷ್ಟಿ ಕೂಡ ಹಾಕ್ಬಿಡ್ತಾರೆ ಇವರು. ಓಕೆ, ನಿಮಗಾಗಿ ಬಂದಿರುವಂಥ ಸ್ಪೆಷಲ್ ಮೆಸೇಜ್ ಏನು ಬಂದಿದೆ ಅಂದರೆ ನೋಡೋಣ. ಲೆಮಿನೇಟ್ ಬರ್ತಾ ಇದೆ. ಮೇಕ್ ದ ಮೋಸ್ಟ್ ಆಫ್ ಯೋರ್ ಸಿಚುವೇಶನ್ ಬೈ ಓಪನಿಂಗ್ ಯೋರ್ ಮೈಂಡ್ ಟು ನ್ಯೂ ಪಾಸಿಬಿಲಿಟೀಸ್ ಅಂತ ಬರ್ತಾ ಇದೆ. ಹೊಸದಾದ ಆಪರ್ಚುನಿಟಿ ಬರ್ತಾ ಇದೆ. ಅದು ಅಷ್ಟು ಸುಲಭ ಇಲ್ಲ ಸಾಧನೆ ಮಾಡುವಂಥದ್ದು. ಆದರೆ ಅದನ್ನು ಚಾಲೆಂಜಾಗಿ ತೊಗೊಂಡು ಮುಂದುವರ್ಕೊಂಡು ಹೋದರೆ ನೀವು ಖಂಡಿತವಾಗ್ಲೂ ಲೈಫ್ನಲ್ಲಿ ಸಕ್ಸಸ್ನ ನೋಡ್ತೀರಾ. ಅಂದರೆ
ಈ ನಿಂಬೆಹಣ್ಣು ಇದೆಯಲ್ಲ ಹುಳಿ, ಆದರೆ ಅದರಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದೇ ನಿಮ್ಮ ಗುಣ ಅಲ್ವಾ. ಈಗ ಲೈಫ್ ಚಾಲೆಂಜ್ ಆಗಿ ಬಂದರೂ ಕೂಡ ಆ ಥರ ಕಹಿಯಾಗಿ ಅಥವಾ ಆ ಥರ ಹುಳಿಯಾಗಿರುವಂಥ ಎಕ್ಸ್ಪೀರಿಯೆನ್ಸ್ ಕೊಟ್ಟರೂ ಕೂಡ ಅದನ್ನು ನೀವು ಸ್ವೀಟ್ ಮಾಡಿಕೊಂಡು ಆ ಒಂದು ಚಾಲೆಂಜ್ನ ನೀವು ಯೂನಿವರ್ಸ್ಗೆ ಕೊಟ್ಟರೆ ನಿಮ್ಮ ಲೈಫ್ ಹೋಗೋದೇ ನೆಕ್ಸ್ಟ್ ಲೆವೆಲ್ ಇದೆ ನೋಡಿ. ಆ ಲೆವೆಲ್ನ ಊಹೆನೂ ಮಾಡೋಕ್ಕಾಗಲ್ಲ, ಅಷ್ಟು ನೀವು ಸಾಧಿಸ್ತೀರ. ಕುಗ್ಗಬೇಡಿ, ತಗ್ಗಬೇಡಿ, ಹಾಗೂ ಇಂಥ ಜನರ ಜೊತೆ ಫ್ರೆಂಡ್ಶಿಪ್ನ ಮಾಡ್ಕೊಳ್ಬೇಡಿ. ಯಾಕಂದರೆ ಇವ್ರು ಏನಕ್ಕೂ ಅರ್ಹರೇ ಅಲ್ಲ. ನಿಮ್ಮ ಲೈಫ್ನಲ್ಲಿ ಇರೋದೇ ಅವರು ಒಂದು ಬ್ಯಾಗೇಜ್ ಆಗಿದ್ದಾರೆ, ಬ್ಲಾಕ್ ಆಗಿದ್ದಾರೆ. So that's what the reading is. I hope this video was helpful. Take care. Namaskara and thank you so much.